ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಬೆಳಗಿನ ತಿಂಡಿಗಾಗಿರ್ಬೋದು, ಇಲ್ಲ ಲಂಚ್ ಬಾಕ್ಸ್ಗಾಗಿರ್ಬೋದು, ಏನು ತಿಂಡಿ ರೆಡಿ ಮಾಡ್ಕೊಂಡಿಲ್ಲ ಅಂದಾಗ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪಂತೂ ಇದ್ದೇ ಇರುತ್ತೆ. ಕೊತ್ತಂಬರಿ ಸೊಪ್ಪು ಬಳಸಿ ಕೇವಲ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತ್. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು. ಇದರಲ್ಲಿ ಬಟಾಣಿ ಬಳಸಿರೋದ್ರಿಂದ ಪ್ರೋಟೀನು ಇದೆ, ಕೊತ್ತಂಬರಿ ಸೊಪ್ಪಲ್ಲಿ ವಿಟಮಿನ್ ಎ ಎಲ್ಲ ಜಾಸ್ತಿ ಇದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಅಂತ ಹೇಳ್ತಾರೆ ಕೊತ್ತಂಬರಿ ಸೊಪ್ಪನ್ನು. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ತಿನ್ನೋಕ್ಕಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಕಟ್ಟಲ್ಲಿ ಅರ್ಧಕ್ಕಿಂತ ಕಡಿಮೆಯಾಗಿ ತೊಗೊಂಡ್ರೂ ಸಾಕು. ಕೊತ್ತಂಬರಿ ಸೊಪ್ಪು ಒಳ್ಳೆ ಬಣ್ಣ ಕೊಡುತ್ತೆ ಅನ್ನಕ್ಕೆ. ತುಂಬ ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ. ನಾನೊಂದು 1/4 ಭಾಗ ತೊಗೊಂಡಿದ್ದೀನಿ ದೊಡ್ಡ ಕಟ್ಟಲ್ಲಿ. ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಸ್ವಲ್ಪ. ಕಾಯಿ ತುರಿ ಎಲ್ಲ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು, ಅವ್ರವ್ರ ಇಷ್ಟದ ಪ್ರಕಾರ ಹಾಕ್ಕೊಳ್ಬೋದು. 1 ಏಲಕ್ಕಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ, ಒಳಗಿನ ಪೋರ್ಷನ್ ಮಾತ್ರ ಹಾಕ್ತಾಯಿದ್ದೀನಿ. 1 ಲವಂಗ. ಇಷ್ಟೇ ಸಾಕು ಸ್ಪೈಸಸ್ಸು. ಯಾಕೆಂದರೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನೇ ನಾವು ಪ್ರಾಮಿನೆಂಟಾಗಿ ಬಳಸ್ತಾ ಇರೋದ್ರಿಂದ ಸ್ಪೈಸಸ್ ಹಾಕಿದ್ರೆ ಅದೇ ಡಾಮಿನೇಟ್ ಆಗಿಬಿಡುತ್ತೆ. ಹಂಗಾಗಿ ಚೂರು ಹಾಕ್ಲೋಬೇಡ ಅಂತ ಲೈಟಾಗಿ ಹಾಕಿರ್ಬೇಕಷ್ಟೆ. ಇದಕ್ಕೊಂದು 2 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡೆ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ, ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಒಂದು ಸಣ್ಣ ಎಲೆ, ಪಲಾವ್ ಎಲೆ, ಒಂದು ಸಣ್ಣ ಚೂರು ಚಕ್ಕೆ, 1 ಲವಂಗ, 1 ಏಲಕ್ಕಿ ಹಾಕಿದ್ದೆ. ಮೀಡಿಯಮ್ ಸೈಜಿನ 2 ಈರುಳ್ಳಿ ಮೀಡಿಯಮ್ಮಾಗಿ ಹಚ್ಚಿ ಹಾಕ್ಕೊಳ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು, ಹಸಿ ಬಟಾಣಿ, 1 ಬೌಲಷ್ಟು ಹಸಿ ಬಟಾಣಿ ಹಾಕಿದ್ದೀನಿ. ಗೋಡಂಬಿ ಕೂಡ ಹಾಕ್ಕೊಳ್ಬೋದು, ಆಪ್ಷನಲ್ಲು. ಗೋಡಂಬಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನು ಗೋಡಂಬಿ ಬದಲು ಬಟಾಣಿ ಹಾಕ್ಕೊಂಡೆ. ಈಗ ಹಸಿ ಬಟಾಣಿ ಚೆನ್ನಾಗಿ ಸಿಗ್ತಾಯಿದೆ, ಒಳ್ಳೆ ಸೀಸನ್ ಇರೋದ್ರಿಂದ, ಕಡಿಮೆ ಬೆಲೆಗೆ ಸಿಗ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಎಲ್ಲ ಅಡುಗೆಗಳಲ್ಲೂ ಬಟಾಣಿ ಬಳಸ್ತಾ ಇದ್ದೀನಿ. ಹಸಿ ಬಟಾಣಿ ಒಗ್ಗರಣೆನಲ್ಲೇ ಬೆಂದೋಗ್ಬಿಡುತ್ತೆ. ಈಗ ಈರುಳ್ಳಿ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ, ಒಂದು 1/4 ಟೀ ಸ್ಪೂನಷ್ಟು. ಉಪ್ಪು 2 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಈ ಎಲ್ಲ ಪ್ರೊಸೀಜರ್ನು ಮಾಡ್ತಾಯಿದ್ದೀನಿ. ಇದು ನೀರಿನಂಶ ಎಲ್ಲ ಹಿಂಗಿಬಿಟ್ಟು ಎಣ್ಣೆ ಬಿಟ್ಕೊಳಕ್ಕೆ ಬರುತ್ತಲ್ಲ, ಆವಾಗ ರೆಡಿ ಮಾಡ್ಕೊಂಡಿರೋ ಅನ್ನನ ಸೇರಿಸ್ಬೇಕು ಇದರಲ್ಲಿ. ನೀರೆಲ್ಲ ಹಿಂಗ್ತಾ ಇದೆ. ಈಗ ಈ ಪಲಾವ್ ಎಲೆನ ತೆಗೆದುಬಿಡ್ತೀನಿ. ಇದು ಫ್ಲೇವರ್ ಬಿಟ್ಕೊಂಡಾಗಿರುತ್ತೆ. ಈಗ ಅದ್ರದ್ದೇನು ಪ್ರಯೋಜನ ಇಲ್ಲ, ಹಾಗಾಗಿ ತೆಗೆದುಬಿಡ್ತೀನಿ. ನೋಡಿ, ಎಲ್ಲ ಗಟ್ಟಿ ಆಗ್ತಾಯಿದೆ. ನೀರಿನ ಅಂಶ ಎಲ್ಲ ಹಿಂಗೆ ಸುತ್ತ ಎಣ್ಣೆ ಬಿಡ್ತಾಯಿದೆ. ಈಗ ರೆಡಿ ಮಾಡ್ಕೊಂಡಿರೋ ಅನ್ನನ ಇದರಲ್ಲಿ ಹಾಕೋಣ. ಅನ್ನನ ಮೊದಲೇ ಉದುರುದ್ರಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಸೋನಾ ಮಸೂರಿ ಅಕ್ಕಿನೇ ಚೆನ್ನಾಗಿರುತ್ತೆ. ಬಾಸ್ಮತಿ ಅಕ್ಕಿ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಸೋನಾ ಮಸೂರಿ ಅಕ್ಕಿ ಮಾತ್ರ ಇಲ್ಲಿ ಬಳಸಿದ್ದೀನಿ ನಾನು. ಬೇರೆ ಎಲ್ಲ ಪಲಾವ್ಗಳಿಗೆಲ್ಲ ಮಿಕ್ಸ್ ಮಾಡ್ತೀನಿ. ಬಾಸ್ಮತಿ ಅರ್ಧ, ಸೋನಾ ಮಸೂರಿ ಅರ್ಧ ಮಿಕ್ಸ್ ಮಾಡಿ ಮಾಡ್ತೀನಿ. ಒಂದು ಬೌಲಷ್ಟು ಅಕ್ಕಿ ತೊಗೊಂಡು ಅನ್ನ ಮಾಡ್ಕೊಂಡಿದ್ದೆ. ಒಂದು 1/4 ಕಟ್ಟು ಕೊತ್ತಂಬರಿ ಸೊಪ್ಪು ಬಳಸಿದ್ದು. ಅನ್ನ ಎಷ್ಟು ಹಿಡಿಯುತ್ತೋ ನೋಡ್ಕೊಂಡು ಮಿಕ್ಸ್ ಮಾಡೋದು. ಇನ್ನೂ ಹಿಡಿಯುತ್ತೆ ಅನ್ನ, ಇನ್ನೊಂದು ಸ್ವಲ್ಪ ಹಾಕ್ತೀನಿ.
ಅನ್ನ ಹಾಕಿದ್ಮೇಲೆ ಫ್ಲೇಮ್ ಕಡಿಮೆ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಸಿಮ್ಮಲ್ಲಿ ಇಟ್ಕೊಂಡೆ ಈಗ. ಈ ಥರ ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತು ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಲಂಚ್ ಬಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪಿಕ್ನಿಕ್ ಹೋದಾಗ ಕ್ಯಾರಿ ಮಾಡಬೇಕು ಅಂತಾದಾಗ ಈ ಥರ ರೈಸ್ ಬಾತ್ ಮಾಡ್ಕೊಂಡು ಹೋಗ್ಬೋದು. ಮಾಡೋದು ಏನು ತುಂಬ ಸುಲಭ. ಅನ್ನ ಒಂದು ರೆಡಿ ಮಾಡಿಕೊಂಡ್ರೆ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಕೊತ್ತಂಬರಿ ಸೊಪ್ಪಲ್ಲಿ ವಿಟಮಿನ್ ಎ ಜಾಸ್ತಿ ಇದೆ. ಐರನ್ ಡಿಫಿಷಿಯನ್ಸಿ ಎಲ್ಲ ಇರೋರು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಾಗಿ ಬಳಸಿದ್ರೆ ಒಳ್ಳೆಯದು ಅಂತಾರೆ. ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಇದರಲ್ಲಿ ನಾವು ಟೊಮೆಟೊನ ಬಳಸಿಲ್ಲ. ಟೊಮೆಟೊ ಬಳಸೋ ಬದಲು ಎಲ್ಲ ಆದಮೇಲೆ ಕೊನೆಯಲ್ಲಿ ನಿಂಬೆ ರಸ ಹಿಂಡಿದ್ರೆ ಒಳ್ಳೆ ರುಚಿ ಇರುತ್ತೆ. ಆಮೇಲೆ ಬಣ್ಣ ಕೂಡ ತುಂಬ ಪರ್ಫೆಕ್ಟಾಗಿ ಹಸಿರಾಗಿರುತ್ತೆ. ಟೊಮೆಟೊ ಹಾಕ್ಬಿಟ್ರೆ ಸ್ವಲ್ಪ ಬಣ್ಣ ಚೇಂಜ್ ಆಗಿಬಿಡುತ್ತೆ, ನೋಡೋದಕ್ಕೆ ಅಷ್ಟು ಅಟ್ರ್ಯಾಕ್ಟಿವ್ ಆಗೂ ಇರೋಲ್ಲ. ಬಟಾಣಿನೂ ಹಾಕಿರೋದ್ರಿಂದ ಇದರಲ್ಲಿ ಪ್ರೋಟೀನು ಸೇರಿದಂಗೆ ಆಗುತ್ತೆ. ಬ್ರೇಕ್ಫಾಸ್ಟ್ಗೂ ಇದು ಚೆನ್ನಾಗಾಗುತ್ತೆ, ಒಳ್ಳೆಯದು. ಚೆನ್ನಾಗಿ ಬಿಸಿ ಆಯಿತು. ಈಗ ನಿಂಬೆ ರಸ ಹಿಂಡೋಣ. ಕೊನೆಯಲ್ಲಿ ನಿಂಬೆ ರಸ ಹಿಂಡಬೇಕು. ಒಂದು ಸ್ಟ್ರೈನರ್ ಇಟ್ಕೊಂಡು ಹಿಂಡಿದ್ರೆ ಬೀಜ ಎಲ್ಲ ಬೀಳಲ್ಲ. ಒಂದು ದೊಡ್ಡ ಹೋಳು ನಿಂಬೆ ರಸ ಹಿಂಡಿದ್ದೀನಿ. ಮೋಸ್ಟ್ಲಿ ಸಾಕಾಗ್ಬೋದು. ರುಚಿ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಹುಳಿ ಬೇಕು ಅಂತಂದರೆ ಮತ್ತು ಹಿಂಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಒಂದು ಸಲ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ನೀವೇನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪಿನ ರೈಸ್ ಬಾತ್ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ.